ಇಲ್ಲಿಂದ ಇಲ್ಲಿವರೆಗೂ ಬರ್ಬೋದಾ? ಹೆಮಿಸ್ಫಿಯರ್ ಇಲ್ಲಿಂದ ಎಲ್ಲಿವರೆಗೂ ಬರ್ಬೋದು? ಅಲ್ಲಿಂದ ಅಲ್ಲಿವರೆಗೂ ನೋಡಿ ಹಿಂಗ್ ಬರ್ಬೋದು. ಹಿಂಗ್ ನಿಮ್ಗೆ ನೀಟಾಗಿ ಅಲ್ಲಿ ಬರದೆ ಅಲ್ಲಿ ಇಟ್ಟಿದ್ದೀನಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದ್ರ ಡಯಾಮೀಟರ್ ಎಷ್ಟಾಗ್ಬೋದು? ಯಾಕಂದ್ರೆ ವಾಟ್ ಇಸ್ ದ ಸೈಡ್ ಆಫ್ ದ ಸ್ಪಿಯರ್ ಕ್ಯೂಬ್? ಇದ್ರ ಸೈಡ್ ಕ್ಯೂಬ್ 7 ಸೆಂಟಿಮೀಟರ್ ಆದ್ರೆ ಅದ್ರ ಡಯಾಮೀಟರ್ ಎಷ್ಟಾಗ್ಬೋದು? ಇನ್ನ ಕಡಿಮೆ ಆದ್ರೆ ಒಳಗಡೆ ಆಗ್ಬಿಡುತ್ತೆ, ಇನ್ನ ಜಾಸ್ತಿ ಆದ್ರೆ ಅವ್ರು ನೀಟಾಗಿ ಕೂರ್ಸಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವ್ ಎಲ್ಲಿಂದ ಈ ತುದಿಯಿಂದ ಆ ತುದಿವರೆಗೂ ಅದನ್ನ ಏನ್ ಮಾಡ್ಬೋದು? ಕೂರಿಸ್ಬೋದು. ಹೌದಾ? ಕರೆಕ್ಟಾ? ಅವಾಗ ಏನಾಗುತ್ತೆ ಅಂದ್ರೆ ಇದು ವಾಟ್ ಇಸ್ ದ ಡಯಾಮೀಟರ್ ಆಫ್ ದ ಹೆಮಿಸ್ಫಿಯರ್? 7 ಸೆಂಟಿಮೀಟರ್. ಎನಿ ಡೌಟ್ ಇನ್ ದಿಸ್? ಇವಾಗ ಇಲ್ಲಿ ಬರ್ಕೊಳ್ಳಿ. ಯಾವ್ದಾದ್ರು ಇಲ್ಲಿ ನಮ್ಗೆ ಹೆಮಿಸ್ಫಿಯರ್ ಇದೆಯಾ? ಹೆಮಿಸ್ಫಿಯರ್ ಇದೆ. ಇನ್ನೊಂದು ಏನಿದೆ? ಕ್ಯೂಬ್ ಇದೆ. ಓಕೆ, ಹೆಮಿಸ್ಫಿಯರ್ ಏನ್ ಬೇಕು ನಮ್ಗೆ? ಡಯಾಮೀಟರ್ ಎಷ್ಟಾಯ್ತು? ಫಸ್ಟ್ ಡಯಾಮೀಟರ್ ಬರ್ಬಿಡಿ. ಡಯಾಮೀಟರ್ ಎಷ್ಟಾಯ್ತು? 7 ಸೆಂಟಿಮೀಟರ್. ವಾಟ್ ವಿಲ್ ಬಿ ದ ರೇಡಿಯಸ್? ಇದ್ರ ಕತೆ ಮುಗೀತು. ನೆಕ್ಸ್ಟ್ ಕ್ಯೂಬ್ ಬರೋಣ. ಕ್ಯೂಬ್ ಗೆ ಸೈಡ್ ಒಂದಿದ್ರೆ ಸಾಕು, ಬಿಕಾಸ್ ಆಲ್ ಸೈಡ್ಸ್ ಆರ್ ವಾಟ್ ದ ಸೈಡ್? ಸೈಡ್ ನ ಎ ಅಂತ ಕರಿತೀವಿ. ಸೈಡ್ ನ ಏನಂತ ಕರಿತೀವಿ? ಎಲ್ಲ ಸಿಕ್ಬಿಡ್ತು. ಅವ್ರು ಕೇಳ್ತವ್ರೆ ಸರ್ಫೇಸ್ ಏರಿಯಾ. ಈ ಶೇಪ್ ಇಂದು ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ಏನೇನ್ ಫಾರ್ಮುಲಾ ಹಾಕ್ಬೇಕು ನೋಡೋಣ ಹೇಳಿ. ಬೇಸ್ ಆಫ್ ದ ಹೆಮಿಸ್ಫಿಯರ್ ಅಂದ್ರೆ ಏನು? ಏರಿಯಾ ಆಫ್ ಸರ್ಕಲ್. ಅದು ಚೂರ್ ರಾಂಗ್ ಫಾರ್ಮುಲಾ, ಅದಕ್ಕೆ ನಾನೇನು ಆದ್ರೂ ಕೊಡ್ತೀನಿ, ಪರವಾಗಿಲ್ಲ. ಅದನ್ನ ಆಕ್ಚುಲಿ ಬೇಸ್ ಆಫ್ ದ ಕ್ಯೂಬ್ ಅನ್ನೋದಕ್ಕಿಂತ ಏರಿಯಾ ಆಫ್ ಸರ್ಕಲ್ ಅಂತ ಕರಿಬೇಕು. ಎಂತ ಕರಿಬೇಕು? ಏರಿಯಾ ಆಫ್ ಸರ್ಕಲ್ ಅಂತ ಕರಿಬೇಕು. ಆ ಸರ್ಕಲ್ ನೋಡಿ ಇತ್ತಲ್ಲ, ಸರ್ಕಲ್ ಇದು ಟೋಟಲ್ ಸರ್ಕಲ್ ನೋಡಿ. ಇನ್ನೊಂದು ಸರಿ, ಕ್ಯೂಬ್ ಟೋಟಲ್ ಸರ್ಕಲ್ ಕೆಳಗಡೆ ಒರೆಸ್ಬೇಕಾ ಒರೆಸಬಾರ್ದ? ನೋಡಿ ನೋಡ್ಕೊಳ್ಳಿ, ಇದು ಕ್ಯೂಬ್, ಇದು ಕ್ಯೂಬ್ ತಗೊಂಡಿದ್ದೀನಿ. ಕೆಳಗಡೆ ಒರೆಸ್ಬೇಕಾ? ಒರೆಸ್ದೆ. ಈ ಕಡೆ ಒರೆಸದ್ನ, ಈ ಕಡೆ ಒರೆಸದ್ನ, ಈ ಕಡೆ ಒರೆಸದ್ನ, ಈ ಕಡೆ ಒರೆಸದ್ನ, ಮೇಲ್ ಅಂದ್ರೆ 5 ಸೈಡ್ ಒರೆಸ್ಬಿಟ್ಟಿದೀನಿ. ನೀವೇನಾದ್ರೂ CSE ತಗೊಂಡ್ರೆ 4 ಸೈಡ್ ಅಷ್ಟೇ ಒರೆಸ್ಬೇಕಾಗುತ್ತೆ. ಇಲ್ಲ, 5 ಸೈಡ್ ಒರೆಸ್ಬಿಟ್ಟೆ. ಮೇಲೆ 6ನೇ ಸೈಡ್ ಒರೆಸೋಣ ಅನ್ನೋಷ್ಟೊತ್ತಿಗೆ ಅದು ಬಂದು ಯಾವ್ದು ಸೇರ್ಕೊಂಡ್ಬಿಟ್ಟೈತೆ? ಆ ಹೆಮಿಸ್ಫಿಯರ್ ಸೇರ್ಕೊಂಡ್ಬಿಡ್ತು ಅಂದ್ಬಿಟ್ಟು ನಾನು ಒರ್ಸಕ್ ಹೋಗಲ್ಲ ಅಂತಲ್ಲ. ಆ ಸರ್ಕಲ್ ಎಲ್ಲಿ ಕೊಚ್ಕೊಂಡಿದ್ಯೋ ಅದನ್ನ ಬಿಟ್ಟು ಮಿಕ್ಕಿರೋ ಸೈಡ್ಗಳು ನೋಡಿ, ಇಂಥ ಸೈಡ್ಗಳೆಲ್ಲ ಏನ್ ಮಾಡ್ತೀನಿ ನಾನು? ಒರೆಸ್ತೀನಿ. ಟೋಟಲ್ ಸರ್ಫೇಸ್ ಏರಿಯಾ, ಟೋಟಲ್ ಕ್ಯೂಬ್ ಅಲ್ಲಿ 6 ಫೇಸ್ ಇರೋದ್ರಲ್ಲಿ ಒಂದೇ ಒಂದು ಬೇಸ್ ಬಂದು ಕಚ್ಕೊಂತಲ್ಲ. ಯಾವ್ದ್ರದ್ದು? ಹೆಮಿಸ್ಫಿಯರ್ ಬಂದು ಸರ್ಕಲ್ ಬಂದು ಸೇರ್ಕೊಂತಲ್ಲ, ಆ ಜಾಗನ ಮೈನಸ್ ಮಾಡ್ಬಿಟ್ಟು ಮಿಕ್ಕಿರೋ ಕಡೆ ಎಲ್ಲ ಒರೆಸಿದ್ವಿ. ಒರೆಸದ್ದ ಆಮೇಲೆ ಇದು ಮೇಲಿಂದ ಬಿಡ್ತೀನಾ? ಮೇಲಿಂದ CSE ಆಫ್ ಹೆಮಿಸ್ಫಿಯರ್. ಇವಾಗ ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಹೇಳಿದ್ದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸಮ್ನ ಓದಿ 6a² ಬೈ ಫಸ್ಟ್ ಇದು ಪ್ಲಸ್ ಫಸ್ಟ್ ಬರ್ಬಿಡ್ಬೇಕು. ಪ್ಲಸ್ ಬರ್ ಲಾಸ್ಟ್ ಅಲ್ಲಿ ಮೈನಸ್ ಮಾಡ್ಬೇಕು. ವಾಟ್ ಇಸ್ ಅದು ಹಿಂಗೆ ಬರೀತೀನಿ ಬಿಡಿ. ಮೈನಸ್ ಅದು ಬರೆದ್ರೆ ನಿಮ್ಗೆ ಈಸಿ. CSE ಆಫ್ ಹೆಮಿಸ್ಫಿಯರ್ ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಒಂಚೂರು ಚೇಂಜ್ ಮಾಡ್ತೀನಿ. ಪ್ಲಸ್ ಯಾವ್ದಿದು? CSE ಆಫ್ ಹೆಮಿಸ್ಫಿಯರ್ ಮೈನಸ್ ಏರಿಯಾ ಆಫ್ ಸರ್ಕಲ್. ನೋಡಿ, ಇದಕ್ಕೆ CSE ಆಫ್ ಹೆಮಿಸ್ಫಿಯರ್ ಏನಾಯ್ತು ಹೇಳಿ? 2πr ಮೈನಸ್ ಏರಿಯಾ ಆಫ್ ಸರ್ಕಲ್ ಏನು? πr². ಏನು ಡೌಟ್ ಇಸ್ ದಿಸ್? ನೋಡಿ, ಇಲ್ಲೇ ಎಷ್ಟು ಸಿಂಪ್ಲಿಫೈ ಆಗುತ್ತೆ ಅಂದ್ರೆ 2πr² ಮೈನಸ್ πr² ಇಸ್ πr². 2xy ನಲ್ಲಿ 1xy ಆದ್ರೆ ಇನ್ xy. ಹಂಗೇನೆ ವಾಟ್ ಇಸ್ 2πr² ಮೈನಸ್ πr²? πr². ಸೊ ಏನಾಯ್ತು ನಿಮಗೆ? 6a² ಪ್ಲಸ್ πr². ಎನಿಬಡಿ ಹ್ಯಾಸ್ ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಇವಾಗ ಹಾಕಿರಿ 6. ವಾಟ್ ಇಸ್ ಯುವರ್ ಎ? 7 cm. 7a ಕ್ಯೂಬ್ ಸೈಡ್ ಇದು ಕ್ಯೂಬ್. ಹೋದ್ರೆ ಈಗ ಯಾರೋ ಬಂದು ಕೂತ್ ಬಿಟ್ರಲ್ಲ, ಇಷ್ಟು ಬಂದು ಕೂತ್ ಬಿಟ್ರಲ್ಲ ಇಲ್ಲಿ ಸರ್ಕಲ್ದು. ನೀನು ಆಡ್ಸಕ್ಕಾಗತ್ತಾ? ಅಂದ್ರೆ ಪಕ್ಕದಲ್ಲಿ ಏನ್ ಮಾಡ್ಬೇಕು? ಅದ್ ಬಿಟ್ಟು ಸರ್ಕಲ್ ಜಾಗ ಬಿಟ್ಟು ಹಿಂಗಿರುತ್ತೆ, ಹಿಂಗ್ ಸೇರ್ಕೊಂಡ್ಬಿಡ್ತದೆ. ಹಿಂಗಿರೋದು ಏನ್ ಮಾಡ್ಬೇಕು ನೀನು? ಆಮೇಲೆ ಮೇಲೆ ಹಿಂಗಿರುತ್ತಲ್ಲ ಇದು, ಅದೇ ಅದು ಸಬ್ಟ್ರಾಕ್ಟ್ ಮಾಡಿದ್ರೆ ಸರ್ಕಲ್ ನ ಮಿಕ್ಕಿರೋದು ಎಲ್ಲ ಸೈಡ್ ಒರೆಸಿದ್ದೆ 6a². ಅಂಡರ್ಸ್ಟುಡ್? ವಾಟ್ ಇಸ್ ದ TSE ಆಫ್ ಕ್ಯೂಬ್? What is the CSE of hemisphere? 2πr². What is the area of circle? πr². What is 2πr² minus πr²? πr². ಅಯ್ಯಯ್ಯೋ, ಇವ್ರೇನಪ್ಪ ಹಿಂಗೆ? 2xy minus xy
ಹೆಂಗೆ ಹಿಂಗೆ ಇದನ್ನ ಬರಿಕೆ ಬರೆಯಲ್ವ? ಇದು ಸೇಮ್ ಇದ್ರೆ ಸಬ್ಟ್ರಾಕ್ಷನ್ ಇದ್ರೆ ನಂಬರ್ ಆಗಲ್ಲ. ಇದನ್ನೇ ವೈಗೆ ಸ್ಕ್ವೇರ್ ಹಾಕಿ ನೋಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ 6ನೇ ಕ್ಲಾಸ್ ಕೇಳಿ ಹೇಳ್ತಾರ ಅವರು. 2xy² - 1x² ಎಷ್ಟು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಕರ್ದೆ ಮಾಡಿಸ್ಬಿಡ್ತೀನಿ ನಾನು ನಮ್ಮ ಮಗಳಿಗೆ. ಬೇಡ ಸುಮ್ಮನೆ ನಿಮ್ಗೆ 10ನೇ ಕ್ಲಾಸ್ ಅವ್ರಿಗೆ ಇದಾಗುತ್ತೆ ನೋಡಿ. ಅಲ್ಲ ಚಿನ್ನ ನನ್ಗೆ ಇಲ್ಲೂ πr² ಇದೆ, ಇಲ್ಲೂ 2πr² ಅಲ್ಲಿ 1πr² ಹೋದ್ರೆ ಎಷ್ಟು? 1πr². 2xy ಅಲ್ಲಿ 1xy ಹೋದರೆ ಎಷ್ಟು? xy. ಇಲ್ಲೂ ಸೇಮ್ ಇದೆ, πr². ಸಬ್ಟ್ರಾಕ್ಷನ್ ಇದೆ, ಯಾವ ಕಡೆ ಆಗಲ್ಲ. ಸೇಮ್ ಇದೆ, ಬೇರೆ ಬೇರೆ ಇದ್ರೆ ಸಬ್ಟ್ರಾಕ್ಟ್ ಮಾಡಕ್ಕಾಗಲ್ಲ. ಅಲ್ಲೂ πr², ಅಲ್ಲೂ xy, ಇಲ್ಲೂ xy. ಯಾಕೆ ಸಬ್ಟ್ರಾಕ್ಟ್ ಮಾಡಕ್ಕಾಗಲ್ಲ? ಇಲ್ಲೂ πr², ಅಲ್ಲೂ πr². ಇಲ್ಲ ಹಿಂಗಿದ್ರೆ 8πr² ಮೈನಸ್ 6πr². ಎಷ್ಟು ಬರೀತೀರಿ ಇವಾಗ? ಎಷ್ಟು? ಇಲ್ಲ ಈ ಕಡೆ ಬಿಟ್ರಿ. ಅಯ್ಯೋ ಈ ಕಡೆ ನಾವು ಸೈಡ್ ಚಿಲನ್ ನಾನು ಆಕ್ಟಿಂಗ್ ಮಾಡೋದು ಯಾಕೆ ಅಂದ್ರೆ ನಿಮ್ಗೆ ಎಫೆಕ್ಟಿವ್ ಅರ್ಥ ಆಗ್ಲಿ ಅಂತಲ್ಲ. ನೀವು ಆಮೇಲೆ ಹಿಂಗ್ ತಿಳ್ಕೊಂಬಾರ್ದು ಚಿಲ್ಡ್ರನ್. ಆಮೇಲೆ ನೀವು ಹಂಗ್ ತಿಳ್ಕೊಂಡು ಅದು ನಾನು ಹೇಳ್ಬಿಡ್ತಾ ಇದ್ದೀನಿ. ನಾನು ಏನಾದ್ರು ಆಕ್ಟಿಂಗ್ ಹೊಡೆದೆ ಅಂದ್ರೆ ನಿಮ್ಗೆ ಎಫೆಕ್ಟಿವ್ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕಷ್ಟೇ. ಹಂಗನ್ಬಿಟ್ಟು ನನ್ಗೇನು ನಾನು ಹೇಳೋದಕ್ಕೇನು ಟೀಸ್ ಬಡ್ಸೋರಪ್ಪ ನಾನು ಕೇಳೋದೇ ಬೇಡ ಹಂಗ ತಿಳ್ಕೊಂಬೇಡಿ. ನೀವು ಇನ್ನ ಹಂಗ ಹೇಳಿದಕ್ಕೆ ಎಷ್ಟೋ ಜನಕ್ಕೆ ಡೌಟ್ ಇದ್ರೆ ಕೇಳಲ್ಲ, ಇನ್ನ ಚೆನ್ನಾಗಿ ಅರ್ಥ ಆಗಿ ನೋಡಿ. ಇನ್ನೂ ಚೆನ್ನಾಗಿ ಅರ್ಥ ಆಯ್ತು. 2πr², 2xy ಕಳಿಬಹುದು, ಕೂಡಬಹುದು. ಪ್ಲಸ್ ಇದ್ರೆ ಕೂಡ್ ಬಿಡ್ತಿದ್ದೆ, ಮೈನಸ್ ಇದಕ್ಕೆ ಏನ್ ಮಾಡಿದೆ? ಆಡ್ ಮಾಡ್ತಿದ್ದೆ. ಪ್ಲಸ್ ಇದ್ರೆ ಇಲ್ಲಿ ರೇಡಿಯಸ್ ಇಸ್ ನಥಿಂಗ್ ಬಟ್ ದ ಸೈಡ್. ನೋಡಕ ಇಲ್ಲ ನಿಮಿಷ. ಡಯಾಮೀಟರ್ ಅಂದ್ರೆ ಇಲ್ಲಿಗೆ ಈಗ ಸೈಡ್ ಎಷ್ಟು ಇಲ್ಲಿ ಬರ್ತಿದೀವಲ್ಲ, ಡಯಾಮೀಟರ್ ಅಂಡ್ ಸೈಡ್ ಪೈ 22 ಬೈ. ಯಾಕೆ ನೀವು ಒಂದು ನಿಮಿಷ ಬಿಟ್ಟರೆ ಸಾಕು, ಅದೇನೋ ಹಿಂಗ್ ಹೊರಟೋಗ್ಬಿಡ್ತೀರಲ್ಲ ಮಾತಾಡೋದಕ್ಕೆ. ಸೊ 6 a²22 ಇಲ್ಲಿ ಎಷ್ಟಾಯ್ತು ನಿಮಗೆ? 3.5 ಇಂಟು ನೋಡ್ಕೊಳ್ಳಿ. ಒಂದು ನಿಮಿಷ ಗಮನ ಇಟ್ಟು ನೋಡ್ಕೊಳ್ಳಿ. ಮಾತಾಡಿದ್ರೆ ಏನು ಬರಲ್ಲ. 6 a is the side of the cube. 7² plus pi is 22/7. Radius is 3.5 into 3.5. ಇದು 3.5 1 is 3.5. ನೀವು ಟೀಚರ್ ಸಿಂಗ್ ಮಾಡ್ತಾರೆ 0.5 ಅವ್ರಿಗೆ ಹೇಳಿ ಮೇಡಮ್ ಹಂಗ್ ಮಾಡೋದ್ ಬದಲು ಕನ್ಫ್ಯೂಷನ್ ಡೆಸಿಮಲ್. 3.5 1 is 3.5, 3.5 2 7, 2 1 is 2, 2 1 is 2 11. ಇನ್ನೇನ್ ಮಿತ್ತು ನಮಗೆ 6 into 49 ಪ್ಲಸ್ 11 into 3.5. ಇದು ಮಲ್ಟಿಪ್ಲೈ ಮಾಡಿ ಅದು ಮಲ್ಟಿಪ್ಲೈ ಮಾಡಿ ಎರಡು ಆಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ನೀವೇ ಮಾಡ್ತೀರಾ ನೋಡೋಣ. ಸ್ವಲ್ಪ ಕೆಲಸ ಬಿಟ್ಟಿದ್ರೆ ನಿಮ್ಗೂ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ. ಮಾಡ್ತೀರಾ ಮಾಡಲ್ಲ? ಅಥವಾ ಮಲ್ಟಿಪ್ಲೈ ಅಡಿಷನ್ ಹೇಳ್ಕೊಡ್ಬೇಕಾ? 7/2 ತಗೊಂಬೋದು. ನೋಡಿ 6 9s are 54, 294 ಪ್ಲಸ್ ಇದು 11 3s are 35, 35 385, 38.5. ಇದನ್ನ ಆಡ್ ಮಾಡ್ಬಿಡಿ. 294.332.5 ಎಷ್ಟು ಬಂತು? 5 12 1 332.5. ಟೋಟಲ್ ತಗೊಂಬೋದು ಅಲ್ಲ? ಇದೇ ಈಸಿ ಅಲ್ಲ, ಪರವಾಗಿಲ್ಲ ತಗೊಂಡು